ಸೊ ಗೈಸ್ ನಾನು ಇವಾಗ ಕಾಲೇಜ್ ಮುಗಿಸ್ಕೊಂಡು ಬಂದೆ. ಬಂದ್ಬಿಟ್ಟು ನಾನು ದಿನ ನಮ್ಮ ಮಮ್ಮಿ ಏನೇನು ಮಾಡಿದ್ರು ಅಂತೆಲ್ಲ ಕೇಳ್ತೀನಿ ಆಯಿತಾ. ಇವತ್ತಿನ ಕತೆ ಎಷ್ಟು ಇದು ಅಂದರೆ ನಮ್ಮ ಮಮ್ಮಿಗೆ ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಪ್ರಾಬಬ್ಲಿ ಎಲ್ಲ ಅಮ್ಮಂದಿರು ಹಿಂಗೆ ಬಟ್ ನಮ್ಮ ಮಮ್ಮಿ ಒಂದು ಸ್ವಲ್ಪ ಎಕ್ಸ್ಟ್ರಾಡಿನರಿ. ಏನಾಗೈತೆ, ಬೆಳಗ್ಗೆ ಟೊಮೆಟೊ ಬಾತು ಕೆಲ್ಸದಂಟಿಗೆ ಹಾಕೊಟ್ಟವ್ರೆ, ಅದು ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಅವರು ಬ್ರೇಕ್ಫಾಸ್ಟ್ ಮಾಡಿಲ್ಲ ಆ್ಯಂಡ್ ಬೆಳಗ್ಗೆಯಿಂದ ಅವ್ರಿಗೆ ಎದೆ ನೋವ್ತಾಯ್ತಂತೆ. ಏನೋ ಎದೆ ನೋವ್ತಾಯ್ತು, ಆಮೇಲೆ ಏನಾಯ್ತು, ಕೈ ಎತ್ತಕ್ಕಾಯ್ತಾ ಇಲ್ಲ. ಆಮೇಲೆ ಹೆಂಗಿದ್ರು ಅವರು ಸ್ಕಿನ್ ಡಾಕ್ಟರ್ ಹತ್ರ ಹೋಗೋರೆ. ಆ ಡಾಕ್ಟರ್ ಹತ್ರ ಹೇಳ್ಕೊಂಡವ್ರೆ ನಂಗೆ ಬೆಳಗ್ಗೆಯಿಂದ ಎದೆ ನೋವು, ಮಂಡಿ ನೋವು ಅಂತೆಲ್ಲ ಹೇಳ್ಕೊಂಡವ್ರೆ. ಅವ್ರು ಹೇಳೋರೆ ಇಲ್ಲೇ ಡಾಕ್ಟರ್ ಹತ್ರ ತೋರ್ಸ್ಕೊಂಡು ಹೋಗಿ ಎದೆ ನೋವಿಗೆ ಅಂತ ಹೇಳಿದ್ರೆ, ಇಲ್ಲ ನಾನು ನಮ್ಮನೆ ಹತ್ರ ಹೋಗಿ ಅವ್ರು ತೋರ್ಸ್ಕೊಳ್ಳಲ್ಲ. ಗೊತ್ತು ಅವ್ರು ತೋರ್ಸ್ಕೊಳ್ಳಲ್ಲ, ಸುಮ್ಮನೆ ಹಂಗೆ ಹೇಳಿರೋದು. ಅಲ್ಲೇ ಹಾಸ್ಪಿಟ್ಲ್ ಇದ್ದು ತಾನೆ, ತೋರ್ಸ್ಕೊಂಡು ಬರ್ಬೋದು ತಾನೆ, ಆಯ್ತಾ. ಆಮೇಲೆ ಅಲ್ಲಿ ಮಾತ್ರೆ ಕೊಟ್ರಂತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಖಾಲಿ ಹೊಟ್ಟೆಲಿ ಮಾತ್ರೆ ನುಂಗಿರೋದು. ಇದು ಗೊತ್ತಿದ್ದು ಮಾಡ್ರತ್ತಾನೆ, ಗೊತ್ತು ತಾನೆ ಏನು ತಿಂದಿಲ್ಲ ಅಂತ. ಆವಾಗ ಹೇಳ್ಬೇಕು ಅವ್ರಿಗೆ, ನಾನು ತಿನ್ಬಿಟ್ಟು ನುಂಗ್ತೀನಿ ಅಂತ ಹೇಳ್ಬೋದು. ಫಸ್ಟೇ ಎದೆ ನೋವು, ಅದರಲ್ಲಿ ಖಾಲಿ ಹೋಟೆಲ್ ಮಾತ್ರೆ ನುಂಗಿರೋದು, ಆಮೇಲೆ ರಿಸೆಪ್ಷನಿಸ್ಟ್ ಹತ್ರ ಜಾಸ್ತಿ ಆದ್ರೆ ಆಮೇಲೆ ಹೋಗೋಣ ಡಾಕ್ಟರ್ ಹತ್ರ ಅಂತ ನಾನು ಅನ್ಕೊಂಡ್ ಬಂದೆ. ಜಾಸ್ತಿ ಅಂದ್ರೆ ಏನಾಗ್ಬೇಕು, ಇನ್ನ ಹೋಗಿ ಫಸ್ಟು ಅಡ್ಮಿಟ್ ಆಗ್ಬಿಡೋಣ, ತೋರಿಸ್ಬಿಟ್ಟು ಆಮೇಲೆ ನಿಂಗೆ ಫೋನ್ ಮಾಡೋಣ ಅಂತ ಅನ್ಕೊಂಡು. ಅಮ್ಮೋ, ಅಯ್ಯೋ, ನಿಮ್ಮಮ್ಮನು ಹಿಂಗೇನಾ? ಆ್ಯಕ್ಚುಲಿ ಎಷ್ಟೊಂದು ಅಮ್ಮದಿರು ಅವ್ರಿಗೆ ಹುಷಾರಿಲ್ಲ ಅಂದ್ರೂ ಸಹಿಸ್ಕೊಂಡು ಇರ್ತಾರೆ, ಲೈಕ್ ಹೇಳ್ಕೊಳ್ಳಲ್ಲ. ನಮ್ಮಮ್ಮಿ ಬೇಕು 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 ಅಂತ ಮಾಡ್ತಾರೆ. ಆಮೇಲೆ ಆ ರಿಸೆಪ್ಷನಿಸ್ಟು ಬಿಸ್ಕೆಟು ಕಾಫಿ ಎಲ್ಲ ಕೊಡ್ತೀನಿ ಕೂತ್ಕೊಳ್ಳಿ ಅಂದರೆ, ಇಲ್ಲ ಬೇಡ, ನನಗೆ ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ಅಂದ್ಬಿಟ್ಟು ಆಮೇಲೆ ಮೇಡಮ್ ಅವರು ಬಂದು ಫಿಶ್ ಸಾರನ್ನ ತಿಂದು ಆ ವಾಸ್ ದ ಸ್ಟೋರಿ. ಕಾಲೇಜಿಂದ ಬಂದಿದ ತಕ್ಷಣ ಇದೊಂದು ಕತೆ. ನನಗೆ ಎಷ್ಟು ಕೋಪ ಬರುತ್ತೆ ಗೊತ್ತಾ, ಅವ್ರ ಆರೋಗ್ಯ ಬಗ್ಗೆ ಒಂಚೂರು ಕೇರ್ ಮಾಡಿಲ್ಲ ಅಂದರೆ. ಇನ್ನೊಂದ್ಸತಿ ಹಂಗೆ ಅವ್ರು ಮಾಡ್ತಾರೆ. ವಾಟ್ ಈಸ್ ದಿಸ್? ಯಾವಾಗ ಕಲಿತೀರಾ ಬುದ್ಧಿ? ಏನಾದ್ರೂ ಹುಷಾರಿಲ್ಲ ಅಂದ್ರೆ ಫಸ್ಟ್ ನಾವು ಸೆಲ್ಫಿಶ್ ಆಗಿ ನಮ್ಮನ್ನ ನಾವು ನೋಡ್ಕೋಬೇಕು. ಏನೋ ಎಲ್ಲ ಕುಡ್ದೆ ಸರಿ ಹೋಗುತ್ತೆ ಅಂತ ನೋಡ್ದೆ, ಏನೋ ಹೋಗು ಸರಿ ಹೋಗ್ಲಿಲ್ಲ, ಮೇಬಿ ಗ್ಯಾಸ್ಟ್ರಿಕ್ ಆಗ್ಬಿಟ್ಟೈತೆ ಅಂತ ಗೊತ್ತಾಯ್ತು. ಅದು ಬೆಳಗ್ಗೆ ನೀನು ತಿಂದಿರ್ಲಿಲ್ವಲ್ಲ. ಇವಾಗ ಏನಾದ್ರೂ ಆಗ್ತೈತಾ? ಲೈಟ್ ಆಗೈತೆ, ಮಾಡ್ತಾ ಇದೀನಿ. ರಾತ್ರಿ ಬಿರಿಯಾನಿ ಕೊಡಿಸ್ತೀನಿ. ಆ ರೀಲ್ ಶೇರ್ ಮಾಡ್ದಲ್ಲ, ಅದೇ ಬಿರಿಯಾನಿ ತಿನ್ನೋಣ ಹೋಗಿ. Oh my god, bye guys.